ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ಹೇಳಿ ಸರ್, ಬಿಸಿ ಇದ್ರೆ ಏನು ತೊಂದರೆ ಇಲ್ವಾ ಮಾತಾಡಕ್ಕೆ? 2 ನಿಮಿಷ ಅಷ್ಟೇ. ಇಲ್ಲ ತೊಂದರೆ ಇಲ್ಲ, ಮಾತಾಡಿ ಸರ್. ಅದೇ ಸರ್, ಒಂದು ಮಾರುತಿ ಸುಜುಕಿ ಈಕೋ ಕಳಿಸಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಸರ್. ಹಂಗೆ ಡೀಟೇಲ್ಸ್ ಕೊಡಿ ಸರ್, ಅದು ನಾನು ವಿಡಿಯೋ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ವಿಡಿಯೋ. ಸರ್, ಗಾಡಿ ಹೌದಾ? ಯಾವ ಮಾಡಲ್ ಸರ್ ಇದು? ಸರ್ 2023 ಆಗಸ್ಟ್ ಸರ್. 2023 ಆಗಸ್ಟ್. ಹೌದು ಸರ್. ಹೌದು ಸರ್, ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 31,721 ಆಗಿದೆ. ಬರೀ ಅಷ್ಟೇ, ಬರೀ 31,000 ಚಿಲ್ಲರೆ, 31,700. 21. ಹಾಂ ಸರ್, ಹೌದು ಸರ್, ಓನರ್ ಎಷ್ಟಾಗಿದೆ ಸರ್? ಸರ್. ನಂದೇ ಗಾಡಿ ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಅಲ್ಲಿ ಇದೆ ಗಾಡಿ ಈಗ. ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ ಸರ್, ಎಲ್ಲ ರನ್ನಿಂಗ್ ಇದೆ. ಹೌದಾ? ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸರ್, ಅದು ನೋಡೋಣ ಸರ್, ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅವ್ರು ಹಿಂಗೆ ಅನುಕೂಲ ಆಗುತ್ತೆ ಹಂಗೆ. ಆದರೆ ಅವರೇ ಮಾಡಿಸ್ಕೊಂಡು, ಇಲ್ಲ ನಾನಾದ್ರು ಮಾಡಿಸ್ಕೊಡ್ತೀನಿ. ಎರಡಕ್ಕೂ ರೆಡಿ ಇದ್ದೀರಾ? ಎರಡಕ್ಕೂ ರೆಡಿ ಇದೆ. ಓಕೆ ಸರ್. ಗಾಡಿ ಏನಾದ್ರು ರೀಪೇಂಟಿಂಗ್ ಏನಾರು ಆಗಿದೆ ಸರ್? ಸರ್, ಎಲ್ಲೆಲ್ಲೂ ಇಲ್ಲ ಸರ್. ಇಡೀ ಗಾಡಿ ಹುಡುಕಿ ಕೇಳಿದ್ರೆ ಒಂದೇ ಒಂದು ಇದು ಕಾಣೋದು ನಿಮಗೆ. ಓಕೆ ಸರ್. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಹಾಂ ಸರ್, ರನ್ನಿಂಗ್ ಇದೆ ಸರ್. ಮೊನ್ನೆ ಬೇರೆ ಕಟ್ಟಿದ್ದೀನಿ ಸರ್. ಈಗ ಒಂದು 2.5 ತಿಂಗಳು ಆಯಿತು, ಮತ್ತೆ ಹೊಸ ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಓಕೆ, ಫ್ರೆಶ್ ಇನ್ಶೂರೆನ್ಸ್ ರೆಡಿ ಇದೆ ಹಂಗಾದ್ರೆ ಈಗ? ರೆಡಿ ಇದೆ. ಹೌದು ಸರ್, ರೆಡಿ ಇದೆ. ಸರ್, ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಫೈನ್ಗಳಿದೆಯಾ? ಎಲ್ಲೆಲ್ಲೂ ಇಲ್ಲ ಸರ್. ಹಿಸ್ಟ್ರಿ ತೆಗಿಬೋದು ಬೇಕಿದ್ರೆ. ಹಾಂ. ಓಕೆ ಸರ್. ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ ಸರ್? ಅಂದರೆ ನೀವು ಹೊರಗಡೆ ತಂದ್ಮೇಲೆ ಏನಾದ್ರು ಫಿಟ್ಟಿಂಗ್ಸ್, ಸೀಟ್ ಕವರ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ? ಹಾಂ ಸರ್. ಸೀಟ್ ಕವರಿಂದ ಹಿಡ್ಕೊಂಡು, ಸ್ಟೇರಿಂಗ್ ಕವರಿಂದ ಹಿಡ್ಕೊಂಡು, ಸಿಸ್ಟಮು, ಸ್ಪೀಕರು, ನಂತರ ಮಾಮೂಲಿ ಏನು ಬರುತ್ತಲ್ಲ ಸರ್, ಬಂಪರ್, ಫ್ರಂಟು, ಬ್ಯಾಕು, ಆಮೇಲೆ ಟಾಪು, ಓಕೆ. ಆಮೇಲೆ ಸೈಡ್ ಲೆಗ್ ನಾವು ಹತ್ತಕ್ಕಿಂತ ಮುಂಚೆ ಬರುತ್ತೆ ನೋಡಿ, ಫುಟ್ ಸ್ಟೈಪ್. ಫುಟ್ ರೆಸ್ಟ್ ಥರ? ಹಾಂ ಸರ್. ಅದಕ್ಕೆ ಒಂದು ಮ್ಯಾಟ್ ಸಮೇತ ಹಾಕ್ಸಿದ್ದೀನಿ ಸರ್ ಫುಲ್ಲು. ಹಂಗಾರೆ ಟೋಟಲ್ ಆಗಿ ಜಾಸ್ತಿನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿದ್ದೀರಾ? ಹಾಂ ಸರ್. 60,000 ಚಿಲ್ಲರೆ ಫಿಟ್ಟಿಂಗ್ಸಿಗೆ ಖರ್ಚು ಬಂದಿದೆ ಸರ್. ಅದು ಶೋರೂಮ್ ಮೇಲೆ ಹಾಕ್ಸಿದ್ದೀನಿ ಸರ್, ವಿತ್ ವಾರಂಟಿ ಸಮೇತ ಇದೆ. ಹಾಂ. ಓಕೆ ಸರ್, ಆಯ್ತು ಇರಲಿ. ಇದು ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್, ಒಂದು ಹೆಚ್ಚು ಕಡಿಮೆ ಒಂದು 60-65 ಇದೆ ಸರ್. 60-65% ಇದೆ ಇನ್ನು? ಹೌದೌದು. ಯಾಕಂದ್ರೆ ಇಲ್ಲಿ ಗಾಡಿ ರನ್ನಿಂಗ್ ಆಗಿಲ್ಲ ಸರ್. ಹೌದು, ಕೇವಲ 30,000 ಅಂದ್ರಲ್ವಾ, ಗಾಡಿ ಜಾಸ್ತಿ ಓಡಿಲ್ಲ. ಅದು ಸ್ವಲ್ಪ ಈಗ ಮತ್ತೆ ಆಮೇಲೆ ನಾನು ಸಿಂಗಲ್ ಯೂಸ್ ಮಾಡಿರೋದು, ಮತ್ತೆ ಲಾಂಗ್ ಎಲ್ಲೂ ಹೋಗಿಲ್ಲ ಸರ್ ಗಾಡಿ. ಹಾಂ. ಸರ್, ಗಾಡಿ ಆಕ್ಸಿಡೆಂಟ್ ಏನಾಗಿಲ್ಲ ಅಲ್ಲ? ಇಲ್ಲ ಸರ್. ಓಕೆ, ಆಯ್ತು. ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಅಷ್ಟೇ. ಏನು ಹೇಳಿ ಸರ್, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಮ್ಯಾಗ್ವಿಲ್ ಸರ್, ಈಕೋ ಮ್ಯಾಗ್ವಿಲ್ ಬರಲ್ಲ ಸರ್. ಬರಲ್ಲ. ಅಕಸ್ಮಾತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನಾರು ಹಾಕ್ಸ್ತಾರೇನೋ ಅಂತ ಕೇಳಿದೆ ಅಷ್ಟೇ. ಅದೇ ಇದು ಕವರ್, ವೀಲ್ ಕವರ್ ಅಷ್ಟೇ. ವೀಲ್ ಕವರ್ ಇದೆ, ನಾರ್ಮಲ್ ವೀಲ್? ನಾರ್ಮಲ್ ವೀಲ್ ಸರ್. ಓಕೆ ಸರ್. ಫ್ಯೂಲು, ಪೆಟ್ರೋಲ್ ಜೊತೆ ಏನಾದ್ರು CNG ಅಥವಾ LPG ಏನಾದ್ರು ಇದೆಯಾ ಸರ್? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಸರ್. CNG ಏನಿಲ್ಲ? ಇಲ್ಲ ಸರ್, ಇಲ್ಲ. ಓಕೆ ಸರ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಪೆಟ್ರೋಲಲ್ಲಿ? ಸರ್, ಈಗ ಅಲ್ಲಿ ನಾನು ಯೂಸ್ ಮಾಡ್ತಿರೋದು ಸರ್ 16-17 ಕಿಲೋಮೀಟ್ರ್ ಲೋಕಲ್ ಸಿಗುತ್ತೆ ಸರ್. ಹಾಂ. ಆಮೇಲೆ ಎಲ್ಲ ಕೆಲವೊಂದು ಟೈಮ್ ಬೆಂಗಳೂರಿಗೆಲ್ಲ ಹೋಗಿದ್ದೀನಿ ನಾನು. ಅಮ್ಮರ ಮನೆಗೆಲ್ಲ ಹೋಗ್ಬೇಕಾದ್ರೆ 21-22 ಬೈಪಾಸಲ್ಲಿ ಕಣ್ಣು ಮುಚ್ಕೊಂಡು ಬರುತ್ತೆ ಹೈವೇಲಿ. ಅವು ಕಂಪಲ್ಸರಿ 100-100 ಬರುತ್ತೆ. ಓಕೆ ಸರ್. ಇದು 7 ಸೀಟರ್ ಬರುತ್ತಾ, 8 ಸೀಟರ್ ಬರುತ್ತಾ ಸರ್ ಗಾಡಿ? 7+1 8 ಸೀಟರ್ ಸರ್. 7+1. ಆದಿ ಕಾರ್ಡಲ್ಲಿ ಸೇಮ್ ಇದೆ. ಹೌದು, 7+1. ಹಾಂ. ಓಕೆ ಸರ್. ಇದು ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಲೊಕೇಶನ್ ದಾವಣಗೆರೆ ಸರ್. ದಾವಣಗೆರೆ. ಓಕೆ. ಅಲ್ಲಿ ದಾವಣಗೆರೆ ಸಿಟಿಯಿಂದ ಒಂದು 10 ಕಿಲೋಮೀಟರ್ ಸರ್, ನಿಯರೆಸ್ಟ್. ಓಕೆ. ದಾವಣಗೆರೆ ಸಿಟಿ ನಿಯರೇ ಒಂದು 10 ಕಿಲೋಮೀಟ್ರ್? ಹೌದು ಸರ್, ಹೌದು. ಓಕೆ, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಸರ್, ಓನರ್ ನೀವೇ ಅಲ್ವಾ? ಹಾಂ ಸರ್, ನಾನೇ ಶಿವರಾಜ್ ಅಂತ ಹೇಳಿ. ಸರ್, ಇವಾಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ನೀವು ತಗೊಳ್ಳುವಾಗ ಎಷ್ಟು ಬಿದ್ದಿತ್ತು, ಈಗ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ? ಸರ್, ನಾನು ಗಾಡಿ ತಗೊಂಡಾಗ 693 ಸರ್. 6,93,000 ಆಗಿತ್ತು ಆನ್ ರೋಡ್ ಪ್ರೈಸ್? 93,000 ಆಗಿತ್ತು. ಹೌದು ಸರ್. ಕೊಟೇಶನ್ ಇವತ್ತಿಗೂ ಇಟ್ಕೊಂಡಿದ್ದೀನಿ ಅದನ್ನು. ಹಾಂ. ಆಯ್ತಾ ಸರ್? 6,93,000 ಬಿದ್ದಿತ್ತು ಸರ್ ಗಾಡಿ ನಾನು ತಗೊಂಡಾಗ. ಹಾಂ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಟ ಅಥವಾ ಇದು ಸೇರಿನಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಸೇರಿನಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಟ್ಟು ಸರ್, ಬರೀ ಓನ್ಲಿ ಎಂಟಿ ಗಾಡಿ ಸರ್. ಓಕೆ. ಶೋರೂಮ್ ಇಂದ ಏನು ಕಂಡೀಷನ್ ಬರುತ್ತೋ ಅದು ನಿಮಗೆ 6,93,000 ಬಿದ್ದಿತ್ತು?
ಹೌದು ಸರ್ ಹೌದು. ಅದು ತಂದ್ಮೇಲೆ ನೀವು ಒಂದು 60,000ವರೆಗೂ ಇದು ಹಾಕ್ಸಿದ್ರಿ ಎಕ್ಸ್ಟ್ರಾ 60 ಫಿಟ್ಟಿಂಗ್ಸ್. ಸಾವಿರ ಮೇಲ್ಪಟ್ಟು ಖರ್ಚು ಮಾಡಿದ್ದೀನಿ ಸರ್ ನಾನು. ಓಕೆ ಸರ್. ಈಗ ಎರಡನ್ನೂ ಸೇರಿ ಈಗ ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿಗೆ? ಸರ್ ಒಂದು ಫುಲ್ಲು ಈಗ ಲೋನ್ ಇದೆ ಸರ್ ಗಾಡಿ ಮೇಲೆ. ಗಾಡಿ ಮೇಲೆ ಲೋನ್ ಇದೆ? ಹೌದು 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 ಹೌದು. ಹಾಂ ಹಾಂ. ಈಗ ಲೋನು ಎಷ್ಟು ಬರ್ತಿದೆ ಸರ್ EMI? ಸರ್ EMI 12,105 ರೂಪಾಯಿನೇ ಬರುತ್ತೆ. 12,100 ಚಿಲ್ಲರೆ ಬರುತ್ತೆ. 12,100 ಚಿಲ್ಲರೆ. ಇನ್ನು ಎಷ್ಟು ವರ್ಷ ಇದೆ ಸರ್ ರಿಮೈನಿಂಗ್ ಲೋನು? ಸರ್ ಇನ್ನು 39 ಕಂತಿದೆ ಸರ್. 39 ಕಂತಿದೆ. ಹೌದು ಸರ್. ಓಕೆ. ಅಕಸ್ಮಾತ್ ಈಗ ಲೋನ್ಗೆ ಹೋಯ್ತೀನಿ ಅಂತಂದ್ರೆ ಎಷ್ಟು ನಿಮ್ಗೆ ಅಮೌಂಟ್ ಕೊಡಬೇಕು, ಅಥವಾ ಒಂದೇ ಸರಿ ಕ್ಲಿಯರ್ ಮಾಡಿ ತಗೋತೀನಿ ಅಂತಂದ್ರೆ ಎಷ್ಟು ಅಮೌಂಟ್ ಕೊಡ್ಬೇಕು ಸರ್? ಸರ್ ಲೋನ್ ಮೇಲೆ ಆದರೆ ಈಗ ಪಾರ್ಟಿ ಜೆನ್ಯೂನ್ ಪಾರ್ಟಿ ಆಗಿ ಆಮೇಲೆ ಎಲ್ಲ ಕಂಡೀಷನ್ಗೆ ಒಪ್ಕೊಂಡು ನಮ್ಗೆ ಅವ್ರಿಗೆ ಹೊಂದಾಣಿಕೆ ಬಂತು ಅಂದರೆ ಕೊನೆಗೆ ಒಂದು 2.5 ಕೊಟ್ಟರು ಬಿಡ್ತೀನಿ ಸರ್. 2.5 ಲಕ್ಷ ಕೊಟ್ಟರೆ ಸಾಕು. ಅದು ಎಲ್ಲ ಕಂಫರ್ಟ್ ಆದರೆ ಅವರು ಒಳ್ಳೆ ಪರ್ಸನ್ ಇರಬೇಕು, EMI ಕಟ್ಟುವಂತ ಇದಿರಬೇಕು. ಹೌದು ಹೌದು ಸರ್. ಆದಷ್ಟು ಹಂಗಾರೆ ನೀವು ಒಂದೇ ಸರಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಹಾಂ ಸರ್ ಹೌದು. ಎರಡರಲ್ಲಿ ಯಾವುದಾದ್ರೂ ಓಕೆ ಆಗಲಿ ನನಗೆ. EMI ಕಂಟಿನ್ಯೂ ತಗೊಳ್ಳೋದಾದ್ರೂ ಓಕೆ, ಕ್ಲಿಯರೆನ್ಸ್ ಸಿಗಾದ್ರೂ ಓಕೆ ಸರ್. ಓಕೆ ಸರ್, ಆಯ್ತು. ಈಗ EMIಗೆ ಹೋಯ್ತೀನಿ ಅಂತಂದ್ರೆ ನಿಮ್ಗೆ 2.5 ಲಕ್ಷ ಕೊಟ್ಟರೆ ಸಾಕು. ಸಾಕು. ಹಾಂ ಸರ್ ಹೌದು. ಓಕೆ ಸರ್. ಅಕಸ್ಮಾತ್ ಒಂದೇ ಸರಿ ನಾವು ಕ್ಲಿಯರ್ ಮಾಡಿ ತಗೋತೀವಿ ಅಂತಂದ್ರೆ ಎಷ್ಟು ಕೊಡ್ಬೇಕು ಸರ್? ಸರ್ ಕ್ಲಿಯರೆನ್ಸ್ ಮಾಡಿ ತಗೊಳ್ತೀನಿ ಅಂದ್ರೆ ಒಂದು 6 ಲಕ್ಷ ಕೊಡಲಿ ಸರ್. ರಿಸ್ಕ್ ನನಗೂ ಇರಲ್ಲ, ಅವ್ರಿಗೂ ರಿಸ್ಕ್ ಇರಲ್ಲ. ಹಾಂ ಹಾಂ ಹಾಂ. 6 ಲಕ್ಷ ಕೊಟ್ಟರೆ ಫೈನಲೈಸ್ ಆಗುತ್ತೆ. ಹ್ಞೂ ಸರ್ ಮಾಡ್ಕೊಡ್ತೀನಿ. ಓಕೆ ಸರ್, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಎರಡರಲ್ಲಿ ಯಾವುದಕ್ಕಾದ್ರೂ ಬರಲಿ, ಅಥವಾ EMIಗಾದ್ರೂ ಬರಲಿ, ಅಥವಾ ಲೋನ್ ಕಂಟಿನ್ಯೂಗಾನ ಬರಲಿ, ಅಥವಾ ಒಂದೇ ಸರಿ ಕ್ಲಿಯರ್ ಮಾಡೋಕ್ಕಾದ್ರೂ ಬರಲಿ, ಯಾವುದೇ ಬಂದರೂ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್, ನೆಗೆಷಿಯಬಲ್ ಮಾಡಿಕೊಡಿ ಸ್ವಲ್ಪ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಆಯ್ತು ಸರ್, ನನ್ನ ಕೈಲಿ ಆದರೆ ಸರ್ ಈಗ ಅವರಿಗೂ ಈಗ ಮಾತುಕತೆ ಕೂತಾಗ ಅದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಸರ್, ಯಾಕಂದ್ರೆ ವ್ಯವಹಾರನೇ ಆಗಿದೆ. ಹೌದೌದು. ನಂದು ಇರ್ಲಿ ಹೋಗ್ಲಿ ಅಂತ ಏನಲ್ಲ. ಈಗ ಅವರಿಗೂ ಬಂದಿರೋರಿಗೂ ಸಮಾಧಾನ ಇರಬೇಕು, ಕೊಟ್ಟಿರೋನಿಗೆ ಸಮಾಧಾನ ಇರಬೇಕು. ಓಕೆ ಸರ್, ಆಯ್ತು. ನೋಡೋಣ, ಒಳ್ಳೇದಾಗುತ್ತೆ, ಸೇಲ್ ಆಗುತ್ತೆ. ಒಂದು ವಾರ ವಿಡಿಯೋ ವೈರಲ್ ಆಗುತ್ತೆ. ಆಗಲಿ ಸರ್ ಆಗಲಿ. ಓಕೆ ಸರ್, ಆಯ್ತು. ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಚಾನಲ್ ಕಡೆಯಿಂದ ಯಾರನ್ನ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಆಗಲಿ ಸರ್, ಖಂಡಿತ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ, ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು, ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಥರ ವಿಡಿಯೋಗಳಿಗೆ ರೆಸ್ಪಾನ್ಸ್ ಏನಾದರೂ ಚೆನ್ನಾಗಿ ಬಂದರೆ ನಾನು ಕೂಡ ಇನ್ನು ಶೋರೂಮ್ಗಳ ಹತ್ರ ಹೋಗಿ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕೆಂಬ ತುಂಬ ಯೋಚನೆ ಕೂಡ ಇದೆ. ಸೊ ಅದೆಲ್ಲವೂ ಕೂಡ ನಿಮ್ಮಿಂದ ಮಾತ್ರ ಸಾಧ್ಯ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.